ಚಿತ್ತಾಲ್ಪದಲ್ಲಿ ಒಂದು ಗಾಡಿ ಇದು ಆ ಮಚ್ಚ ಅಂತೂ ಕೈಗೆ ಸಿಗ್ತಾಯಿಲ್ಲ. ಟಾಪಾಗಿ ಬರ್ತಾನೆ. ಪಲ್ಸ್ ಹೋಗಿ ನಾವುಗಳು ನಮ್ಮ ಕುಟುಂಬಕ್ಕೆ ಎಕ್ಸ್ ಆಗ್ತೀವಿ. ಆಗ ಅಲ್ಲಿ ಚಿಲ್ಲಾಗಕ್ಕೆ ಹೋಗಿದ್ದೆ ನೀನು. ಆಯ್ತೀನಿ ಕಣ. ಬ್ಯೂಟಿಫುಲ್ ಆರ್ ಸಿ ಅಲ್ಲ, ಒಳ್ಳೆ ADV ಗಾಡಿ ಎತ್ಕೊಂಡ್ಬಂದ್ರೆ ಫೋರ್ ವೀಲ್ ಅಂತ ಹಾಕೋರಲ್ಲ, 2 ವೀಲರ್ ಒಳಗೆ ಬಿಡ್ತಾರ. ಜಾತ್ರೆ ವೈಬ್ಸ್ ಅಲ್ಲ, ಅವ್ರ ಗಾಡಿನ ಹಾಕೊಂಡಿಲ್ವಲ್ಲ ಸದ್ಯಕ್ಕೆ, ಹಂಗೆ ಬಿಟ್ಟವ್ರಪ್ಪ. ಆಫ್ ರೋಡಿಂಗ್ ಎಲ್ಲ ಆಯ್ತಾಯ್ತು ಇವತ್ತು. ಓಹೋ, ಚಿತ್ತಾಲ್ಪದಲ್ಲಿ ಒಂದು ಗಾಡಿ. ಏನೋ ಇದು ರೋಡು ಯಪ್ಪ. ಪೊಲೀಸವ್ರು ಫುಲ್ ಎಲ್ಲಾ ಕಡೆ ನಿಂತ್ಬಿಟ್ಟವ್ರೆ. ಹಾ ಹತ್ತಲ್ವಾ? ಇದೇನಾ? ಯಪ್ಪ, ಒಂದೇ ಗೆರಗೆ ಹತ್ತಿಸ್ಬೇಕಿಲ್ಲ, ಹತ್ತಲ್ಲ ಇಲ್ಲ ಅಂದ್ರೆ ಗಾಡಿ. ಹೌದಪ್ಪ. ಬೀಳುತ್ತೆ ಬ್ರೋ, ಬೀಳುತ್ತೆ. ಅಲ್ಲಿಗೆ ಹಾಕ್ಬಿಡೋದಾ ಬೆಟರ್? ಇಲ್ಲಾದ್ರೆ ಸೇಫ್ ಆಗಿರುತ್ತೆ. ಇಲ್ಲೇ ಇರ್ತಾರಲ್ಲ, ಇಲ್ಲೇ ಕೊಟ್ರ. ಇದು ಟಾಪ್ ಮೇಲ್ಗಡೆ. ಇದ್ಯಾರೋ ಬಾಲ ನಮ್ಮ ಏನು ಕೊಡ ನಾವು. ಇದು ಒಂದೇ ಕಣ, ಬೇಕೇನಾ? ತಗೊಂಡೇನು ಮಾಡ್ತೀಯಾ? ಆಟ ಆಡ್ತೀಯಾ? ಆಟ ಆಡೋಕೆ ಕೊಡ್ತಾರ ಕ್ಯಾಮ್ರಾನ? ಚೇಂಜರ್ 10 ರೂಪಾಯಿ ಕೊಡುವ. ಹೆಂಗ ನೀನು ತಗೋರು ಹೋಗಿ. ಬಾಲವನ್ನು ನೋಡಿ ಖುಷಿ ಆಯಿತು ನನಗೆ. ಇದು ಟಾಪ್. ಇದು ಅಲ್ಲ, ಎಷ್ಟು ನೀರಿದೆ. ಡ್ರೋನ್ ಶಾಟ್ ತೆಗೆದ್ರೆ ಹೆಂಗೆ ಬರೋದಂತ. ಇಲ್ಲಿ ನೋಡು ಮಚ್ಚಾಸ್ಗಳು ಆಟಾಡ್ತಿದ್ದಾರೆ. ಆ ಮಚ್ಚ ಅಂತೂ ಕೈಗೆ ಸಿಗ್ತಾಯಿಲ್ಲ. ಟಾಪಾಗಿ ಬರ್ತಾನೆ. ಈ ಆಷಾಢ ಹೋಗಿ ಶ್ರಾವಣ ಬಂದರೆ ಮಗ ಟಾಪಲ್ಲಿ ಬರ್ತಾನೆ ನನಗೆ. ಏನಮ್ಮ ನೋಡ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡೋ ಇದರಲ್ಲಿ. ಸಣ್ಣ ಕ್ಯಾಮ್ರಾ ಕಣ, ಸೂಪರ್. ತೋರಿಸ್ಬೇಕಾ? ನೋಡ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನೀನು ಸೂಪರ್. ಮಾತಾ ಬಾ, ಹುಷಾರು, ಸ್ಲಿಪ್ ಆದರೆ ಮನೆ ಮುಂದೆ ಆಮೇಲೆ ಚಪ್ರ ಹಾಕ್ಸ್. ಮಸ್ತ್ ಆಯ್ತು. ಚಿಲ್ ವಿತ್ ಚಂದು ಜೊತೆ ಸ್ವರ್ಗ. ಅಲ್ಲಿ ಮೇಲೋಗಿ ಟೂರ್ ಮಾಡೋದು. ಆಮೇಲೆ ನಾವಿಬ್ರು ಮೇಲ್ಗಡೆ ವ್ಲಾಗಿಂಗ್ ಮಾಡೋದು, ಸ್ಟೋರಿ ಬಗ್ಗೆ ಕೇಳ್ಕೊಂಡು.
ಅಣ್ಣ ನೀನು ಹೆಂಗೆ ಸತ್ತೆ ನೀನು ಹಂಗೆ ತಾನೇ ಆಗೋದು. ಹಂಗೆ ಆಮೇಲೆ ಅದು ಜಾರ್ತು ಅಲ್ಲಿ. ನಾನು ಹೇಳಿದ್ ನೀನು ತುಂಬ ಒಳಗಡೆ ತಗೊಂಡಿದ್ದೀಯ ಮೀಟ್ ಮಾಡೋಣ ಮೇಲೆ ಅಂತ ಒಂದು ರೌಂಡ್. ಒಂದೇ ನಿಮಿಷ ನೀನು ಅದನ್ನ ಯಾಕೋ ಆವಾಗ ತಗೋತೀರಿ ಅದನ್ನ ಅನ್ಸುತ್ತೆ. ಏನಿದು ಮತ್ತೆ ಅಲ್ಲಿಂದ ಹೇಳೋದು ಬಂದಿದ್ದೀವಿ, ಮತ್ತೆ ಯಾವಾಗ ಮತ್ತೆ ಎಳಿಬೇಕಾ? ಎಲ್ಲ ಇದೆ ಅದು ಇಲ್ಲಿಂದ ಕಾಣಿಸಲ್ಲ. ಅಯ್ಯೋ ಬರೋದು ಬಂದಿದ್ದೀವಿ. ನೀನು ಜೋಪಾನಕನಪ್ಪ ಚಂದ. ಅಲ್ಲಿ ನೋಡ ಅಲ್ಲಿಂದ ನಡ್ಕೊಂಬರ್ತಾವ್ರೆ. ಇವೆಲ್ಲ ಮಳೆ ಟೈಮಲ್ಲಿ ಬರ್ಬೇಕಿಲ್ಲ. ಹಾಂ ಅಷ್ಟೇ. ನಾನು ಇವಾಗ ಹೇಳಿದ ಮಾತು ಮನೆಗೆ ಒಂದು ಫೋಟೋ ಇರುತ್ತೆ. ಮಳೆಗಾಲದಲ್ಲಿ ಬಂದರೆ ನಾವು ಗಾಡಿ ಹಾಂ ಹೊಡಿತಾರಲ್ಲಪ್ಪ ಅಡ್ವೆಂಚರ್ಸ್ಗಳನ್ನ. ನೋಡು ಹಳೆ ವೀಡಿಯೋಸ್ಗಳನ್ನ ಎಂತೆಂಥ ಜಾಗಗಳಲ್ಲಿ ಹೊಡಿತಾರೆ. ಬಟ್ ಇಂಥ ಜಾಗಗಳಲ್ಲಿ ಆಗಲ್ಲ, ರಿಸ್ಕ್ ಹೆವಿ ರಿಸ್ಕ್ ಐತಿ. ಇಲ್ಲಿ ಎಕ್ಸ್ಪಲ್ಸ್ ತರೋದು ಅಂದ್ರೆ ತಮಾಷೆ ಯಾವುದೇ ಕಾರಣಕ್ಕೂ ಆಗಲ್ಲ. ಎಕ್ಸ್ಪಲ್ಸ್ ಹೋಗಿ ನಾವುಗಳು ನಮ್ಮ ಕುಟುಂಬಕ್ಕೆ ಎಕ್ಸ್ ಆಗ್ತೀವಿ ಆಗ. ಕರೆಕ್ಟ್ ತಾನೆ? ಅದೇ ಅನ್ಸುತ್ತೆ ಅಲ್ಲಿದೆಯಲ್ಲ. ಹಾಂ ತಡಿ ನಾನು ಜ್ಞಾಪಿಸ್ಬೇಡ. ನಾನು ಇಳಿಯೋವರೆಗೂ ನಾನು ಮಾತಾಡಿಸ್ಬೇಡ. ಬರಪ್ಪ ನೀನು ಫಸ್ಟೇ ಅಲ್ಲಿ ಚಿಲ್ಲಾಗಕ್ಕೆ ಹೋಗಿದ್ದೆ ನೀನು. ಹುಷಾರು. ಅವ್ನು ಬಿದ್ದರೆ ಎಲ್ಲರಿಗೂ ಜೀವ ಬಾಯಿಗೆ ಬರ್ತದೆ. ನೀವು ಹಿಡ್ಕೊಂಬಿಟ್ಟು ಏನು ಚೆನ್ನಾಗಿ ಬಿದ್ದಲ್ಲ ಅಂತ. ಬಾರವಾ ನಿಧಾನ, ಸ್ಲಿಪ್ಪರು ಬರ, ನಿಧಾನ ಬರ. ಸಾಧನೆ ಮಾಡ್ಬಿಟ್ಟು ನಾವು ರೈಡಿಂಗ್ ಬಂದು ಟ್ರಕ್ಕಿಂಗ್ ಎಲ್ಲ ಮಾಡ್ತಿದ್ದೀವಿ ಬ್ರೋ. ಇದು ಆ್ಯಕ್ಚುಲಿ ಎತ್ತಬೇಕಾಗಿರೋದು. ಬರ್ರಿ ಹಿಂಗೆ ಸುಸ್ತಾಗ್ಬಿಟ್ರೆ ಹೆಂಗೆ? ಅಥವಾ ಈಗ ಏನೋ ಮಾಡಕ್ಕೆ ಮಾಡೈತೆ ಹುಡುಗ, ನನಗೆ ಗೊತ್ತು. ಹಾಂ ಏನೋ ಮಾಡ್ತೀರಿ ಗೊತ್ತು. ಹೋಯ್ತೀನಿ ಕಣ. ಫೈನಲಿ ವಿ ಡಿಡ್ ಇಟ್. ದೇವ್ರ ದರ್ಶನ ಎಲ್ಲ ಮುಗೀತು ಅಂತ. ಏನು ರಶ್ ಇಲ್ಲ. ಹೋಗೊಂದು 5 ನಿಮಿಷ ದರ್ಶನ ಆಯಿತು. ಬ್ಯೂಟಿಫುಲ್ ಆರ್ಸಿ ಅಲ್ಲ. ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಿಲ್ಲಿ. ಏನು ಕರು ಇಲ್ಲಿ ಏನಾರ ಬ್ರೇಕ್ ಫೇಲ್ಯೂರ್ ಆದರೆ ಹೆಂಗೈತೆ ರೋಡು. ಮಿಸ್ ಆದರೆ ಒಂದೇ ಸತಿಗೆ ಶಿವನ ಪದಕ್ಕೆ ಹೋಗೋದೆ. ಜಾತ್ರೆ ಇಲ್ದಿರೋ ಟೈಮಲ್ಲಿ ಒಂದ್ಸತಿ ಬರಬೇಕು, ಚೆನ್ನಾಗಿರುತ್ತೆ ಇಲ್ಲಿ. ಲೈಟಾಗಿ ಮಳೆ ಬರೋ ಟೈಮಲ್ಲಿ ಒಂದು ಒಳ್ಳೆ ADV ಗಾಡಿ ಎತ್ಕೊಂಡ್ಬಂದ್ರೆ ಸಖತ್ ಮಜಾ ಮಾಡ್ಬೋದು. ರೋಡ್ ಹೆಂಗೈತೆ ನೋಡ್ರಿ, ಫುಲ್ ಆ ಕಡೆ ಕಾಡು ಅಂದರೆ ಕಾಫಿ ತೋಟ ಇರ್ಬೇಕು ಈ ರೋಡ್ ಆ ಕಡೆ. ಓ ಶೆಟ್ ಅಣ್ಣ, ಹೆಂಗಪ್ಪ ಹೋಗೋದೀಗ? ಬರ್ಬೇಕಾದ್ರೆ ಏನು ಫೀಲ್ ಆಗಲಿಲ್ಲ, ಹೋಗ್ಬೇಕಾದ್ರೆ ಏನು ಎಷ್ಟೊಂದು ಫೀಲ್ ಆಗ್ತೈತೆ. ಓ ಯಾರೋ ತಗೊಂಡು ಗುಂಡಿಗೆ ಹಾಕ್ಬಿಟ್ಟವ್ರೆ. ಇಲ್ಲೆಲ್ಲ ಒಂದು ಒಳ್ಳೆ ಸ್ಪ್ಲೆಂಡರ್ ಸ್ಕೂಟಿ ಹಿಡ್ಕೊಂಬರ್ಬೇಕು. ನಮ್ಮ ಥರ ಗಾಡಿ ಹಿಡ್ಕೊಂಬಂದ್ರೆ ಸರಿ. ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ಅಲ್ಲಿ. ಇಲ್ಲ ನಂದೇ, ನಾನು ಟೈಮ್ ಇತ್ತಿಲ್ಲ ಏನಿತ್ತಿಲ್ಲ. ಅಯ್ಯೋ ಹೇಳಿ. ನೆಕ್ಸ್ಟ್ ಟೈಮ್ ಸಿಗೋಣ ಒಳ್ಳೆ. ಇಲ್ಲಿ ಅದು ಟೈಮ್ ಸಾಲಿಲ್ಲ ನಮ್ಗೆಲ್ಲ ಒಳ್ಳೆ ಮಜಾ ಮಾಡೋದು. ಅವಾಗ ಒಂದ್ಸತಿ ಅವಾಗ ಬರೋಣ ಆ ಟೈಮಲ್ಲಿ. ಸಿಗೋಣ ಬ್ರೋ ಮತ್ತೆ. ಹಾಂ ಹುಷಾರು. ಹಾಂ ಮೆಸೇಜ್ ಹಾಕ್ತೀನಿ. ಸರಿ ಬ್ರೋ ಸಿಗ್ತೇನೆ. ಹಾಂ ಸರಿ ಬ್ರೋ. ಹಾಂ ಸರಿ ಬ್ರೋ ಸಿಗ್ತೇನೆ. ಅಜಯ್ ಬ್ರೋ ಅಲ್ಲೇ ಉಳ್ಕೊಂಡ್ರು. ನಾವು ಕೆಲಸ ಇತ್ತು, ಸೊ ರಿಟರ್ನ್. ಥ್ಯಾಂಕ್ಸ್ ಅಜಯ್ ಬ್ರೋ, ಇಂಥ ಒಳ್ಳೆ ಮೆಮೊರೇಬಲ್ ರೈಡ್ ಮಾಡಿದ್ದಕ್ಕೆ ನಮ್ಮ ಜೊತೆ.
ಸೊ ಅಜಯ್ ಬ್ರೋಗ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.